ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಚಾರ ಡಾರ್ಕ್ ವೆಬ್ನಲ್ಲಿ ನಡೆದಿರುವಂಥ ಒಂದು ಸ್ಟೋರಿನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಟ್ರೂ ಇನ್ಸಿಡೆಂಟ್, ಬಟ್ ನೇಮ್ಗಳನ್ನ ಮಾತ್ರ ಅದಲು ಬದಲು ಮಾಡಿ ಹೇಳ್ತೀನಿ. ಸೊ ಸ್ಟೋರಿನ ಶುರು ಮಾಡೋಣ. ಸೊ ನೀವು ಸ್ಟೋರಿನ ನೋಡಲೇಬೇಕು ಅಂತ ಏನಿಲ್ಲ, ಏರ್ಪೋರ್ಟ್ ಹಾಕ್ಕೊಂಡು ಕೇಳಿಸ್ಕೊಂಡ್ರು ಅದೇ ಫೀಲ್ ಬರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅದೇ ರೀತಿ ಕೂಡ ಸೆಟ್ ಮಾಡಿರ್ತೀವಿ. ಸೊ ನೀವು ಸ್ಟೋರಿನ ಕೇಳಿ ಕೂಡ ಎಂಜಾಯ್ ಮಾಡ್ಬೋದು. ಸೊ ಮೊದಲಿಗೆ ಸ್ಟೋರಿನ ಶುರು ಮಾಡುವಂಥ ಸಮಯ. ಮಾರ್ಟಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಸರಿಸುಮಾರು 17 ವರ್ಷ ವಯಸ್ಸಿರುತ್ತೆ. ಟೀನೇಜ್ ಹುಡುಗ ಅವನು. ಸೊ ಮಾರ್ಟಿನ್ ಜೊತೆಗೆ ಅವನ ತಾಯಿ ಕೂಡ ಇರ್ತಾರೆ. ಸೊ ತಾಯಿ ಮಗ ಇಬ್ಬರೇ ಇರ್ತಾರೆ ಮನೆಯಲ್ಲಿ. ಮಾರ್ಟಿನ್ನ ತಂದೆ ಅವನು ಹುಟ್ಟಿದಂಥ ಸಮಯದಲ್ಲಿ ತಾಯಿ ಹಾಗೂ ಮಗನನ್ನು ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಸೊ ತಾಯಿ ಕಷ್ಟಪಟ್ಟು ಮಾರ್ಟಿನ್ನ ಸಾಕ್ತಾ ಇರ್ತಾರೆ. ಸೊ ಮಾರ್ಟಿನ್ ಇನ್ನೂ ಸ್ಕೂಲಲ್ಲಿ ಓದುತ್ತಿದ್ದ ಒಬ್ಬ ಹುಡುಗ. ಸೊ ಏನಾಗುತ್ತಪ್ಪ ಅಂತ ಅಂದರೆ, ಮಾರ್ಟಿನ್ ಈ ಡ್ರಗ್ಸ್ ಅನ್ನೋ ಒಂದು ನಶೆ ಪದಾರ್ಥವನ್ನು ಸೇವಿಸಲು ಸ್ಟಾರ್ಟ್ ಮಾಡ್ತಾನೆ. ಸೊ ಮಾರ್ಟಿನ್ ನಶೆ ಪದಾರ್ಥ ಸೇವಿಸ್ತಾ ಇರೋದನ್ನ ತಾಯಿ ನೋಡ್ಬಿಡ್ತಾರೆ ಒಂದ್ಸಲ. ಸೊ ಮಾರ್ಟಿನ್ ನಶೆ ಪದಾರ್ಥವನ್ನು ಸೇವಿಸ್ತಾ ಇರೋದನ್ನ ನೋಡಿದಂಥ ತಾಯಿ ಏನು ಮಾಡ್ತಾರೆ ಅಂದರೆ, ಆ ನಶೆ ಪದಾರ್ಥಗಳನ್ನು ತೆಗೆದುಬಿಟ್ಟು ಬೆಂಕಿಗೆ ಹಾಕ್ಬಿಡ್ತಾರೆ. ಸೊ ಅದಾದ ನಂತರ ಮಾರ್ಟಿನ್ ಏನಪ್ಪ ಮಾಡ್ತಾನೆ ಅಂತ ಅಂದರೆ, ಮಾರ್ಟಿನ್ ಸರ್ಚ್ ಮಾಡ್ತಾನೆ, ಅಲ್ಲಿ ಇಲ್ಲಿ ತಿರ್ಗಾ ಸರ್ಚ್ ಮಾಡ್ತಾನೆ. ಸೊ ನನಗೆ ಆ ನಶೆ ಪದಾರ್ಥಗಳು ಬೇಕು, ಏನಾದರೂ ಮಾಡಬೇಕಲ್ಲ ಅಂತ ಸರ್ಚ್ ಮಾಡ್ತಾನೆ. ಸೊ ಎಷ್ಟೇ ಸರ್ಚ್ ಮಾಡಿದ್ರೂ ಮಾರ್ಟಿನ್ಗೆ ಆ ನಶೆ ಪದಾರ್ಥಗಳು ಸಿಗಲ್ಲ, ಅಂದರೆ ಲೋಕಲಲ್ಲಿ ಸಿಗಲ್ಲ. ಸೊ ಮಾರ್ಟಿನ್ ಅವಾಗ ಏನಪ್ಪ ಮಾಡ್ತಾನೆ ಅಂತ ಅಂದರೆ, ತನ್ನ ಫ್ರೆಂಡ್ಗೆ ವಿಷಯನ ತಿಳಿಸ್ತಾನೆ. ನಮ್ಮ ಮನೆಯಲ್ಲಿ ಇವತ್ತು ಈ ರೀತಿ ಆಯಿತು, ನಾನು ನಶೆ ಪದಾರ್ಥ ಇಲ್ಲದೆ ಇರೋಕ್ಕಾಗಲ್ಲ, ಸೊ ನಾನು ನಶೆ ಪದಾರ್ಥ ತಗೊಳ್ಳೇಬೇಕು ಅಂತ ಹೇಳ್ತಾನೆ. ಸೊ ಅವಾಗ ಅವನ ಫ್ರೆಂಡ್ ಏನಪ್ಪ ಹೇಳ್ತಾನೆ ಅಂತಂದರೆ, ನೀನು ಇಲ್ಲೆಲ್ಲ ಹುಡುಕಿದ್ರೆ ನಶೆ ಪದಾರ್ಥಗಳು ನಿನಗೆ ತುಂಬ ಸುಲಭವಾಗಿ ಸಿಗೋದಿಲ್ಲ, ನೀನು ಹುಡುಕ್ಬೇಕಾಗಿರುವಂಥ ಜಾಗ ಬೇರೆ ಇದೆ ಅಂತ ಹೇಳ್ತಾನೆ. ಸೊ ಮಾರ್ಟಿನ್ ಯಾವ ರೀತಿ ವ್ಯಕ್ತಿಯಪ್ಪ ಅಂತಂದರೆ, ಆ ಹುಡುಗನ ಸ್ವಭಾವ ಯಾವ ರೀತಿಯದ್ದು ಅಂತ ಅಂದರೆ, ಆ ವಿಚಾರವನ್ನು ಅವನು ತುಂಬ ಕ್ಯೂರಿಯಸ್ ಆಗಿ ತಗೋತಾನೆ ಹಾಗೂ ಅದರ ಆಳಕ್ಕೆ ಹೋಗುವಂಥ ಹುಡುಗ ಅವನ ಸ್ವಭಾವ ಆ ರೀತಿ ಇರುತ್ತೆ. ಸೊ ಮಾರ್ಟಿನ್ ಏನು ಮಾಡ್ತಾನೆ ಅಂದರೆ, ಅವನು ತುಂಬ ಕ್ಯೂರಿಯಸ್ ಆಗ್ತಾನೆ. ಎಲ್ಲಿ ಸಿಗ್ಬೋದು ಆ ನಶೆ ಪದಾರ್ಥಗಳು? ಉದಾಹರಣೆಗೆ ಡ್ರಗ್ಸ್ ಆಗಿರ್ಬೋದು, ಗಾಂಜಾವ ಆಗಿರ್ಬೋದು, ಅಥವಾ ನಶೆ ಪದಾರ್ಥಗಳು ನಿಮಗೆ ಗೊತ್ತೇ ಇರುತ್ತೆ. ಸೊ ಮಾರ್ಟಿನ್ ಏನಪ್ಪ ಮಾಡ್ತಾನೆ ಅಂತಂದರೆ, ತನ್ನ ಫ್ರೆಂಡಿಗೆ ಕೇಳ್ತಾನೆ, ಎಲ್ಲಿ ಸಿಗುತ್ತೆ ಅದು ಆ ನಶೆ ಪದಾರ್ಥಗಳು, ನನಗೆ ಬೇಕೇ ಬೇಕು ಅಂತ ಕೇಳ್ತಾನೆ. ಸೊ ಆವಾಗ ಮಾರ್ಟಿನ್ನ ಫ್ರೆಂಡ್ ಏನಪ್ಪ ಹೇಳ್ತಾನೆ ಅಂತಂದರೆ, ನಿನಗೆ ನಶೆ ಪದಾರ್ಥಗಳು ಬೇಕಂದರೆ ನೀನು ಡಾರ್ಕ್ ವೆಬ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಸೊ ಮೊದಲಿಗೆ ಆ ಪದವನ್ನು ಕೇಳಿದ ಮಾರ್ಟಿನ್, ಡಾರ್ಕ್ ವೆಬ್ ಏನಿದು ಅಂತ ತನ್ನ ಫ್ರೆಂಡ್ಗೆ ತಿರ್ಗಿ ಅವನು ಕ್ವಶನ್ ಮಾಡ್ತಾನೆ. 17 ವರ್ಷದ ಯುವಕ ಮಾರ್ಟಿನ್ ಆ ಮೊದಲನೇ ಬಾರಿಗೆ ಡಾರ್ಕ್ ವೆಬ್ ಎಂಬ ಪದವನ್ನು ಕೇಳ್ತಾನೆ. ಏನಿದು ಡಾರ್ಕ್ ವೆಬ್? ಇಲ್ಲಿ ಏನೇನು ಸಿಗುತ್ತೆ, ಏನೇನಾಗುತ್ತೆ, ನಾವು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತಾ ಅಂತ ಕೇಳ್ತಾನೆ. ಸೊ ಅವಾಗ ತನ್ನ ಸ್ನೇಹಿತ, ಅಂದರೆ ಮಾರ್ಟಿನ್ನ ಸ್ನೇಹಿತ ಏನಂತ ಹೇಳ್ತಾನಪ್ಪ ಅಂತಂದರೆ, ಇಲ್ಲ, ನಿನಗೇನು ಬೇಕಾದರೂ ಸಿಗುತ್ತೆ ಡಾರ್ಕ್ ವೆಬ್ನಲ್ಲಿ, ನೀನು ಇಷ್ಟಂತ ಹಣವನ್ನು ಕೊಟ್ಟರೆ ನಿನಗೆ ಬೇಕಾದ್ದು ಸಿಗುತ್ತೆ ಅಂತ ತಿಳಿಸ್ತಾನೆ. ಸೊ ಅವಾಗ ಮಾರ್ಟಿನ್ ಏನಪ್ಪ ಮಾಡ್ತಾನೆ ಅಂತಂದರೆ, ಡಾರ್ಕ್ ವೆಬ್ನಲ್ಲಿ ಹೋಗ್ತಾನೆ. ಸೊ ಅದಕ್ಕೆ ಹೋಗಲು ಏನು ಮಾಡ್ತಾನೆ ಅಂತಂದರೆ, ಹೇಗೆ ಹೋಗಬೇಕು ಅಂತ ಅವ್ನಿಗೆ ಗೊತ್ತಿರಲ್ಲ. ಲ್ಯಾಪ್ಟಾಪು ಅವನ ಹತ್ರ ಇರುತ್ತೆ, ಬಟ್ ಅವ್ನಿಗೆ ಹೇಗೆ ಹೋಗಬೇಕು ಅಂತ ಗೊತ್ತಿರಲ್ಲ. ತಿರ್ಗಾ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ಕೇಳ್ತಾನೆ, ಇದ್ರ ಒಳಗಡೆ ಹೇಗೆ ಹೋಗೋದು ಅಂತ ಕೇಳ್ತಾನೆ. ಸೊ ಅವಾಗ ಅವನ ಸ್ನೇಹಿತ ಏನಪ್ಪ ಹೇಳ್ತಾನೆ ಅಂದರೆ, ಟಾರ್ ಅಂತ ಒಂದು ಬ್ರೌಸರ್ ಇದೆ, ಆ ಬ್ರೌಸರ್ನ ನೀನು ಲಾಗಿನ್ ಮಾಡಿದ್ರೆ ಅದರ ಒಳಗಡೆ ಹೋಗ್ಬೋದು ಅಂತ ಹೇಳ್ತಾನೆ. ಸೊ ಅವಾಗ ಅದೇ ಥರ ಅವನು ಮಾಡ್ತಾನೆ. ಮಾರ್ಟಿನ್ ಟಾರ್ ಅನ್ನೋ ಬ್ರೌಸರ್ನ ಒಳಗಡೆ ಹೋಗಿ ಅವನಿಗೆ ಬೇಕಾದ ನಶೆ ಪದಾರ್ಥಗಳನ್ನು ಅವನು ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಿ ಇಂಥಷ್ಟು ಹಣವನ್ನು ಪೇ ಮಾಡಿಬಿಟ್ಟು, ನಾಳೆ ಇಷ್ಟು ಸಮಯಕ್ಕೆ ನಿಮಗೆ ಈ ಪದಾರ್ಥಗಳು ಸಿಗುತ್ತೆ ಅಂತ ಅವನಿಗೆ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಅವಾಗ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ. ಏನಂತ ಅಂದ್ಕೊಂಡಿರ್ತಾನಪ್ಪ ಅಂದರೆ, ಅವನಿಗೆ ಸಿಗುತ್ತೋ ಇಲ್ವೋ, ಇದು ಸುಳ್ಳಿರ್ಬೋದು, ಈ ನಶೆ ಪದಾರ್ಥಗಳು ನನಗೆ ಸಿಗ್ಬೋದಾ ಅನ್ನೋ ಆತಂಕದಲ್ಲೇ ಇರ್ತಾನೆ. ಆತಂಕದಲ್ಲಿದ್ದು ಏನು ಮಾಡ್ತಾನಪ್ಪ ಅಂತಂದರೆ, ಅವನು ಸ್ಕೂಲ್ಗೆ ಹೊರಡ್ತಾನೆ.
ಬೆಳಿಗ್ಗೆ ತಾಯಿ ಕೆಲಸಕ್ಕೆ ಹೋಗ್ತಾರೆ, ಹಾಗೆ ಮಾರ್ಟಿನ್ ಸ್ಕೂಲ್ಗೆ ಹೋಗ್ತಾನೆ. ಮಾರ್ಟಿನ್ ಸ್ಕೂಲ್ಗೆ ಹೋಗಿ ಹಿಂತಿರುಗಿದ ಸಮಯದಲ್ಲಿ, ಅಂದರೆ ಸಂಜೆಯ ಸಮಯದಲ್ಲಿ, ಅವನ ಮನೆಯ ಬಾಗಲಲ್ಲಿ ಅವನು ಡಾರ್ಕ್ ವೆಬ್ನಲ್ಲಿ ಆರ್ಡರ್ ಮಾಡಿದಂಥ ನಶೆ ಪದಾರ್ಥಗಳು ಅವನ ಮನೆಯ ಬಾಗಲಲ್ಲಿ ಬಿದ್ದಿರುತ್ತೆ. ಅದರ ಜೊತೆಗೆ ಒಂದು ಪತ್ರ ಕೂಡ ಇರುತ್ತೆ. ಆ ಪತ್ರದಲ್ಲಿ ಏನಪ್ಪ ಬರೆದಿರುತ್ತೆ ಅಂತಂದರೆ, ವೆಲ್ಕಮ್ ಮಾರ್ಟಿನ್, ಯು ಹ್ಯಾವ್ ಮೋರ್ ಸರ್ಪ್ರೈಸಸ್ ಇನ್ ಯುವರ್ ಫ್ಯೂಚರ್ ಅಂತ ಇರುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ವೆಲ್ಕಮ್ ಮಾರ್ಟಿನ್, ಯು ಹ್ಯಾವ್ ಮೋರ್ ಸರ್ಪ್ರೈಸಸ್ ಇನ್ ಯುವರ್ ಫ್ಯೂಚರ್ ಅಂತ ಇರುತ್ತೆ. ಸೊ ಮಾರ್ಟಿನ್ ನಶೆ ಪದಾರ್ಥಗಳನ್ನ ತಗೊಂಡು ಒಳಗಡೆ ಹೋಗ್ತಾನೆ, ಅದನ್ನು ಸೇವಿಸ್ತಾನೆ. ಇದೇ ರೀತಿ ನಡೀತಾ ಇರುತ್ತೆ. ಸರಿಸುಮಾರು 2-3 ತಿಂಗಳುಗಳ ಕಾಲ ಇದೇ ರೀತಿ ನಡೀತಾ ಇರುತ್ತೆ. ಮಾರ್ಟಿನ್ಗೆ ಬೇಕಾದಂಥ ಪದಾರ್ಥಗಳನ್ನ ಆರ್ಡರ್ ಮಾಡ್ತಾನೆ ಡಾರ್ಕ್ ವೆಬ್ನಲ್ಲಿ, ಅದು ಬರುತ್ತೆ. ಆ ಬರುವ ಸಮಯದಲ್ಲಿ ಆ ಪತ್ರದಲ್ಲಿ ಸೇಮ್ ಮೆಸೇಜ್ ಇರುತ್ತೆ. ಅಂದರೆ ರೈಟಿಂಗಲ್ಲಿ ಬರೆದಿರ್ತಾರೆ, ವೆಲ್ಕಮ್ ಮಾರ್ಟಿನ್, ಯು ಹ್ಯಾವ್ ಮೋರ್ ಸರ್ಪ್ರೈಸಸ್ ಆನ್ ಯುವರ್ ಫ್ಯೂಚರ್ ಡೇಸ್ ಅಂತ ಇರುತ್ತೆ. ಸೊ ಅವಾಗ ಏನಪ್ಪ ಮಾಡ್ತಾನೆ ಅಂದರೆ ಮಾರ್ಟಿನ್ ಒಂದು ದಿನ ಏನಪ್ಪ ಮಾಡ್ತಾನೆ ಅಂತಂದರೆ, ಇದೇನಿದು ಪತ್ರ ಈ ರೀತಿ ಎಲ್ಲ ಬರ್ತಿದೆಯಲ್ಲ, ಏನಿರ್ಬೋದು ಅಂತ ಕುತೂಹಲವಾಗಿ ಇರ್ತಾನೆ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡಿದಾಗ, ಅಂದರೆ ಆ ನಶೆ ಪದಾರ್ಥಗಳನ್ನ ಆರ್ಡರ್ ಮಾಡಿದಾಗ ಬೇರೆ ರೀತಿ ಪತ್ರ ಬರುತ್ತೆ. ತುಂಬ ಕ್ಯೂರಿಯಸ್ ಆಗಿರ್ತಾನೆ ಮಾರ್ಟಿನ್. ಏನಿರುತ್ತಪ್ಪ ಪತ್ರದಲ್ಲಿ ಅಂದರೆ, ಮಾರ್ಟಿನ್, ಯು ಹ್ಯಾವ್ ಸರ್ಪ್ರೈಸ್ ಆನ್ ಟುಮಾರೋ, ಅಂದರೆ ನಿನಗೆ ನಾಳೆ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ, ಹಾಗೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಅಂತ ಇರುತ್ತೆ. ಸೊ ಮಾರ್ಟಿನ್ ತುಂಬ ಕುತೂಹಲವಾಗಿರ್ತಾನೆ. ನಾಳೆ ಏನು ನಡೀಬೋದು ಅನ್ನೋದು ಅವನ್ನ ತುಂಬ ಕುತೂಹಲವಾಗಿ ಕಾಯ್ತಾ ಇರ್ತಾನೆ. ಸೊ ಮಾರನೇ ದಿನ ಎದ್ದು ಸ್ಕೂಲ್ಗೆ ಹೋಗ್ತಾನೆ. ಅವನಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಏನಿರ್ಬೋದು ಇವತ್ತು ಸರ್ಪ್ರೈಸ್, ಇವತ್ತೇನಿರ್ಬೋದು ಅಂತ ಅವನು ತಡ್ಕೊಳ್ಳೋಕ್ಕೆ ಆಗಲ್ಲ. ಅವನಿಗೆ ಸ್ಕೂಲ್ ಬಿಡುವಂಥ ಸಮಯಕ್ಕಿಂತ ಮುಂಚೆನೇ ಮನೆಗೆ ಬಂದ್ಬಿಡ್ತಾನೆ ಮಾರ್ಟಿನ್ ಲ್ಯಾಪ್ಟಾಪ್ನ ಓಪನ್ ಮಾಡ್ತಾನೆ, ಟಾರ್ ಬ್ರೌಸರ್ನಲ್ಲಿ ಲಾಗಿನ್ ಆಗ್ತಾನೆ, ಹಾಗೆ ವೆಯ್ಟ್ ಮಾಡ್ತಾ ಕೂತಿರ್ತಾನೆ. ಸೊ ವೆಯ್ಟ್ ಮಾಡ್ತಾ ಕೂತಿರ್ಬೇಕಾದ್ರೆ ಆ ಡಾರ್ಕ್ ವೆಬ್ನಲ್ಲಿ ಚಾಟ್ ಬಾಕ್ಸ್ ಅಂತ ಒಂದು ಇರುತ್ತೆ. ಆ ಚಾಟ್ ಬಾಕ್ಸ್ನಲ್ಲಿ ವಿಧವಾದ ಮೆಸೇಜ್ಗಳು ಬರ್ತಾ ಇರುತ್ತೆ. ವಿಧವಾದ ಮೆಸೇಜ್ಗಳು ಜನರು ಹಾಕ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಕಪ್ಪು ಬಟ್ಟೆ ಧರಿಸಿ ಮುಖಕ್ಕೆ ಹಂದಿ ಮಾಸ್ಕ್, ಅಂದರೆ ಹಂದಿ ಆಕಾರದ ಮಾಸ್ಕ್ನ ಹಾಕ್ಕೊಂಡು ನಿಂತಿರ್ತಾನೆ. ಸೊ ಅದನ್ನು ನೋಡಿದ ಮಾರ್ಟಿನ್ ಅವನಿಗೆ ತುಂಬ ಭಯ ಆಗುತ್ತೆ. ಏನಿದು, ಎಲ್ಲಾದರೂ ಬಂದ್ಬಿಟ್ನ, ನಾನು ಏನಾದರೂ ತಪ್ಪು ನಡೀತಿದ್ಯಾ ಅಂತ ಅವನಿಗೆ ಒಂದು ಡೌಟ್ ಶುರು ಆಗುತ್ತೆ ಆವಾಗ. ಸೊ ಮಾರ್ಟಿನ್ ಏನಪ್ಪ ಮಾಡ್ತಾನೆ, ಲಾಗೌಟ್ ಆಗೋಕ್ಕೆ, ಅಂದರೆ ಸ್ಕ್ರೀನ್ನ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅವನಿಗೆ ಒಂದು ಮೆಸೇಜ್ ಬರುತ್ತೆ, ಮಾರ್ಟಿನ್, ಸ್ಕ್ರೀನ್ನ ಆಫ್ ಮಾಡಬೇಡ, ನೀನೇನಾದರೂ ಸ್ಕ್ರೀನ್ನ ಆಫ್ ಮಾಡಿದೆ ಅಂದರೆ ನಿನ್ನ ಪ್ರಾಣಕ್ಕೆ ಬಹುದೊಡ್ಡ ಅಪಾಯ ಆಗುತ್ತೆ ಅಂತ ಒಂದು ವಾಯ್ಸ್ ಬರುತ್ತೆ. ಸೊ ಮಾರ್ಟಿನ್ ನೋಡ್ತಾನೆ ಇರ್ತಾನೆ. ಸೊ ಮಾರ್ಟಿನ್ ನೋಡ್ತಾ ಇದ್ದಾಗ ಏನಪ್ಪ ಆಗುತ್ತೆ ಅಂದರೆ, ಎಲ್ಲರೂ ಅವನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾನೆ. ಓ ಇವನೇನಾ ಅವನು, ಇವನಿಗೇನಾ ನಾವೆಲ್ಲ ಸರ್ಪ್ರೈಸ್ ಕೊಡಬೇಕಾಗಿರೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಮಾರ್ಟಿನ್ಗೆ ತುಂಬ ದೊಡ್ಡ ಕುತೂಹಲ ಶುರು ಆಗುತ್ತೆ. ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಇವ್ರು ನನಗೆ ಸರ್ಪ್ರೈಸ್ ಕೊಡ್ತಾರಾ, ಏನಿರ್ಬೋದು ಆ ಸರ್ಪ್ರೈಸ್ ಅಂತ. ಅದ್ರ ಜೊತೆಗೆ ಸಣ್ಣ ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಒಬ್ಬೊಬ್ಬರು ಮಾತಾಡ್ಕೋತಾ ಇರ್ತಾರೆ, ಓ ಇವನೇನಾ ಅವನು, ಇವನಿಗೇನ ಸರ್ಪ್ರೈಸ್ ಕೊಡೋದು ನಾವು ಅನ್ನೋ ಮಾತುಗಳು ಬರ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ರೆಡ್ ರೂಮ್ ಸ್ಟಾರ್ಟ್ ಆಗುತ್ತೆ. ಡಾರ್ಕ್ ವೆಬ್ನಲ್ಲಿ ವಿಚಿತ್ರವಾದ ಒಂದು ರೂಮ್ ಇರುತ್ತೆ. ರೆಡ್ ರೂಮ್ ಅಂದರೆ ಫುಲ್ಲು ಕೆಂಪು ಬಣ್ಣದ ಆಕಾರದ ಒಂದು ರೂಮ್ ಇರುತ್ತೆ. ಆ ರೂಮ್ನಲ್ಲಿ ಆ ಹಂದಿ ಮಾಸ್ಕ್ನ ಹಾಕಿದಂಥ ವ್ಯಕ್ತಿ ಬರ್ತಾನೆ. ಅವನ ಮುಂದೆ ಒಬ್ಬರು ಲೇಡಿ ಕೂತಿರ್ತಾರೆ. ಸೊ ಅವಾಗ ಚಾಟ್ ಮಾಡ್ತಾ ಇರುವಂಥ ವ್ಯಕ್ತಿಯಲ್ಲಿ ಒಬ್ಬ ಏನು ಮಾಡ್ತಾನಪ್ಪ ಅಂತಂದರೆ, ಹೇ ಆ ಲೇಡಿಯ ಕೆನ್ನೆನ ಫೀಲ್ ಮಾಡು ಅಂತ ಹೇಳ್ತಾನೆ. ಅಂದರೆ ನಾವು ಆಲೂಗೆಡ್ಡೆನ ಸುಲಿತೀವಲ್ಲ, ಅದರಿಂದ ಅವಳ ಕೆನ್ನೆಯನ್ನು ಸುಲಿ ಅಂತ ಹೇಳ್ತಾನೆ. ಸೊ ಅವಾಗ ಆ ವ್ಯಕ್ತಿ ಸುಲಿತಾನೆ. ನಿನಗೆ ಇಂತಿಷ್ಟು ಹಣವನ್ನು ನೀಡ್ತೀವಿ, ಸುಲಿ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಕೆಲಸವನ್ನು ಆ ವ್ಯಕ್ತಿ ಮಾಡ್ತಾನೆ. ನಂತರ ಏನಾಗುತ್ತಪ್ಪ ಅಂತಂದರೆ, ಇನ್ನೊಬ್ಬ ವ್ಯಕ್ತಿ ಏನಂತ ಹೇಳ್ತಾನೆ, ಅವಳ ಒಂದು ಸೈಡ್ನ ಕಿವಿನ ಕತ್ತರಿಸು ಅಂತ ಹೇಳ್ತಾನೆ. ಸೊ ಅದೇ ರೀತಿ ಆ ವ್ಯಕ್ತಿ ಮಾಸ್ಕ್ ಧರಿಸಿದಂಥ ವ್ಯಕ್ತಿಯ ರೆಡ್ ರೂಮ್ನಲ್ಲಿ ಮಾಡ್ತಾ ಇರ್ತಾನೆ.
ನಂತರ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಅವಳ ಇನ್ನೊಂದು ಕಿವಿಯನ್ನು ಕತ್ತರಿಸು ಅಂತ ಹೇಳ್ತಾನೆ. ಸೊ ಅವಳ ಇನ್ನೊಂದು ಕಿವಿಯನ್ನು ಕೂಡ ಕತ್ತರಿಸ್ತಾನೆ ಆ ವ್ಯಕ್ತಿ. ಮಾರ್ಟಿನ್ಗೆ ಸಣ್ಣ ಅನುಮಾನ ಬರುತ್ತೆ, ಆ ಬಟ್ಟೆನ ಎಲ್ಲೋ ನೋಡಿದ್ದೀನಲ್ಲ, ಈ ಬಟ್ಟೆನ ಎಲ್ಲೋ ನೋಡಿದ್ದೀನಲ್ಲ ನಾನು ಅಂತ ಹೇಳ್ತಾನೆ. ಸೊ ಆ ಸಮಯದಲ್ಲಿ ಅವ್ನು ನೆನಪಿಸ್ಕೋತಾ ಇರ್ತಾನೆ, ಎಲ್ಲಿ ನೋಡಿದ್ದೀನಿ ಅವನು, ಬಟ್ ಎಲ್ಲೋ ನೋಡಿದ್ದೀನಿ, ಹತ್ತಿರದಲ್ಲೇ ನೋಡಿದ್ದೀನಿ ನಾನು, ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಆ ಬಟ್ಟೆನ ನಾನು ನೋಡಿದ್ದೀನಿ ಅಂತ ಅವನ ಮನಸ್ಸಿಗೆ ಬರುತ್ತೆ. ಸೊ ಮಾರ್ಟಿನ್ ಏನಪ್ಪ ಮಾಡ್ತಾನೆ ಅಂದರೆ ತುಂಬ ಯೋಚನೆ ಮಾಡ್ತಾ ಏನಪ್ಪ ಮಾಡ್ತಾನೆ ಅಂತಂದರೆ ಆ ಬ್ರೌಸರಿಂದ ಅಂದರೆ ಆ ಡಾರ್ಕ್ ವೆಬ್ನಿಂದ ಆಚೆ ಬರಲು ತುಂಬ ಪ್ರಯತ್ನ ಪಡ್ತಾನೆ. ಅಂದರೆ ಅದರಿಂದ ಸ್ಕ್ರೀನ್ ಆಫ್ ಮಾಡೋಕ್ಕೂ ತುಂಬ ಪ್ರಯತ್ನ ಪಡ್ತಾನೆ. ಬಟ್ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಆಫ್ ಆಗಲ್ಲ. ಇನ್ನೊಂದು ಸಲ ಅವನಿಗೆ ವಾರ್ನಿಂಗ್ ಥರ ಮೆಸೇಜ್ ಬರುತ್ತೆ, ನೀನೇನಾದರೂ ಇವಾಗ ಇಲ್ಲಿಂದ ಹೋದೆ ಅಂದರೆ ಮಾರ್ಟಿನ್ ತುಂಬ ದೊಡ್ಡ ಬೆಲೆ ತರ್ತೀಯ ಅಂತ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ, ಅಂದರೆ ವಾಯ್ಸ್ನಲ್ಲಿ ಹೇಳ್ತಾರೆ. ಸೊ ಮಾರ್ಟಿನ್ ಅವನಿಗೆ ಭಯ ಕಾಡುತ್ತೆ, ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಥ ಜಾಗಕ್ಕೆ ಬಂದುಬಿಟ್ಟೆ ನಾನು, ಏನಿದು ಅಂತ ಅವನಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಅವ್ನು ಏನು ಮಾಡದೇ ಇರೋಂಥ ಅಂದರೆ ಅವನಿಗೆ ಹೆಲ್ಪ್ಲೆಸ್ ಆಗಿ ಇರ್ತಾನೆ. ಹೆಲ್ಪ್ಲೆಸ್ ಆಗಿದ್ದಂಥ ಮಾರ್ಟಿನ್ ನೋಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಆ ಬಟ್ಟೆನ ನೆನಪಿಸ್ಕೊಂಡಂಥ ಮಾರ್ಟಿನ್ ದಯವಿಟ್ಟು ಆ ಲೇಡಿನ ಏನೂ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ದಯವಿಟ್ಟು ಆ ಲೇಡಿನ ಏನೂ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಂಥ ಸಮಯದಲ್ಲಿ ಆ ವ್ಯಕ್ತಿ ಏನಂತ ಹೇಳ್ತಾನೆ ಅಂದರೆ, ಹಂದಿ ಮಾಸ್ಕ್ ಧರಿಸಿದಂಥ ಆ ವ್ಯಕ್ತಿ, ನಿನಗೆ ನಾವು ಹೇಳಿದ್ವಲ್ಲ ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ, ಇದೇ ಆ ಸರ್ಪ್ರೈಸ್, ಇನ್ನೂ ಯೋಚನೆ ಮಾಡು ಏನಿರ್ಬೋದು ಅಂತ ಹೇಳ್ತಾನೆ. ಆಗ ಅವನು ನೆನಪಿಸ್ಕೋತಾ ಇರೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಾಟ್ ಬಾಕ್ಸ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಮೆಸೇಜ್ ಹಾಕ್ತಾನೆ, ಆ ಲೇಡಿಯನ್ನು ಸಾಯಿಸ್ಬಿಡು, ವಿಚಿತ್ರವಾಗಿ ಅವಳನ್ನ ಕೊಂದು ಹಾಕ್ಬಿಡು ಅಂತ ಮೆಸೇಜ್ ಹಾಕ್ತಾನೆ. ಸೊ ಅದನ್ನು ಕೇಳಿದಂಥ ಆ ವ್ಯಕ್ತಿ ರೆಡ್ ರೂಮ್ನಲ್ಲಿ ಆ ಲೇಡಿನ ವಿಚಿತ್ರವಾಗಿ ಕತ್ತರಿಸಿ ಸಾಯಿಸ್ಬಿಡ್ತಾನೆ. ಆ ರೆಡ್ ರೂಮಲ್ಲಿ ಸತ್ತು ಹೋಗಿರುವುದು ಅವನ ತಾಯಿ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಅವನ ತಾಯಿ ಅಂತ ಗೊತ್ತಾದ್ಮೇಲೆ ಅವನು ತುಂಬ ಬಿಕ್ಕಿ ಅಳ್ತಾನೆ. ಅವನೇನಪ್ಪ ಹೇಳ್ತಾನಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ತೀನಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನಿಮ್ಮನ್ನು ನಾನು ಸುಮ್ಮನೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಅವನು ಜೋರಾಗಿ ಕಿರ್ಚ್ಕೋತಾನೆ. ಅಂಥ ಸಮಯದಲ್ಲಿ ಮಾರ್ಟಿನ್ಗೆ ಆ ವಾಯ್ಸ್ ಮೆಸೇಜ್ ಬರುತ್ತೆ, ಮಾರ್ಟಿನ್ ನೀನೇನಾದರೂ ಇಲ್ಲಿ ನಡೆದಿರುವಂಥ ವಿಚಾರನ ಪೊಲೀಸ್ಗಾಗಲಿ ಯಾರಿಗಾದರೂ ತಿಳಿಸ್ದೆ ಅಂತಂದರೆ ನಾವು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಇಷ್ಟಕ್ಕೆ ಇದು ಅಂತ್ಯ ಆಗಲ್ಲ ಅಂತ ಮೆಸೇಜ್ ಬರುತ್ತೆ. ಅದಾದ ತಕ್ಷಣ ಸ್ಕ್ರೀನ್ ಬ್ಲ್ಯಾಂಕ್ ಆಗುತ್ತೆ. ಸೊ ಇದನ್ನು ನೋಡಿದ ಮಾರ್ಟಿನ್ ಏನು ಮಾಡ್ತಾನೆ ಅಂತಂದರೆ 5 ನಿಮಿಷಗಳ ಕಾಲ ಬಿಕ್ಕಿ ಅಳ್ತಾನೆ. ಹಾಗೂ ತನ್ನ ತಾಯಿ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ಒಂದ್ಸಲ ಕನ್ಫರ್ಮ್ ಕೂಡ ಮಾಡ್ಕೋತಾನೆ, ತನ್ನ ತಾಯಿ ಅಲ್ಲೇ ಇದ್ದಾರಾ ಅನ್ನೋದು ಕೂಡ ಅವನು ಕನ್ಫರ್ಮ್ ಮಾಡ್ಕೋತಾನೆ. ಅಂದರೆ ಅಲ್ಲಿ ಅವನ ತಾಯಿ ಇರಲ್ಲ. ಸೊ ಡಾರ್ಕ್ ವೆಬ್ನಲ್ಲಿ ರೆಡ್ ರೂಮ್ನಲ್ಲಿ ಕೊಲೆ ಆಗಿದ್ದು ಅವನ ತಾಯಿ. ನಂತರ ಅವನ ಫ್ರೆಂಡ್ ಯಾರು ಅವನಿಗೆ ಟಾರ್ ಬ್ರೌಸರ್ ಅಥವಾ ಡಾರ್ಕ್ ವೆಬ್ ಬಗ್ಗೆ ತಿಳಿಸಿದ್ನಲ್ಲ, ಅವನ ಮನೆಗೆ ಹೋಗ್ತಾನೆ. ಅವನ ಮನೆಗೆ ಹೋಗಿ ಕಿರ್ಚಾಡ್ತಾ ಹೇಳ್ತಾನೆ, ಈ ರೀತಿ ನಡೀತು, ನನ್ನ ತಾಯಿಯನ್ನು ಡಾರ್ಕ್ ವೆಬ್ನಲ್ಲಿ ಸಾಯಿಸಿಬಿಟ್ರು ಅಂತ ಹೇಳ್ತಾನೆ. ನಂತರ ತನ್ನ ಫ್ರೆಂಡ್ಗೆ ಹೇಳ್ತಾನೆ, ಹೆಂಗಿದು, ಏನು ಮಾಡ್ಬೇಕು, ಎಲ್ಲಿರ್ತಾರೆ ನನ್ನ ತಾಯಿ, ಅಲ್ಲಿ ಹೋಗ್ಬೇಕು ನಾನು ಅಂತ ಹೇಳ್ತಾನೆ. ತನ್ನ ಫ್ರೆಂಡ್ ಕೂಡ ಅವನಿಗೆ ಹೇಳ್ತಾನೆ, ಅಲ್ಲಿ ಹೇಗೆ ಹೋಗೋದು ಅಂತ ನನಗೆ ಗೊತ್ತಿಲ್ಲ ಅಂತ ತಿಳಿಸ್ತಾನೆ. ಅಳುತ್ತಾ ಬಿಕ್ಕಿ ಅಳುತ್ತಾ ಮಾರ್ಟಿನ್ ತನ್ನ ಮನೆಗೆ ರಿಟರ್ನ್ ಆಗ್ತಾನೆ. ಮಾರನೇ ದಿನ ಎದ್ದು ತನ್ನ ಫ್ರೆಂಡ್ಗೆ ಭೇಟಿ ಮಾಡಲು ಹೋಗ್ತಾನೆ. ನೋಡಿದ್ರೆ ಅವನಿಗೆ ಇನ್ನೊಂದು ಆಘಾತ ಕಾಯ್ದಿರುತ್ತೆ. ಏನಪ್ಪ ಅಂದರೆ ತನ್ನ ಫ್ರೆಂಡ್ ಹಾಗೂ ತನ್ನ ಫ್ರೆಂಡ್ನ ಫ್ಯಾಮಿಲಿಯವರು ಯಾರ್ಯಾರು ಮನೆಯಲ್ಲಿ ಇರಲ್ಲ. ಸೊ ಅವಾಗ ಅವನಿಗೆ ಗೊತ್ತಾಗೋದೇನಪ್ಪ ಅಂತಂದರೆ ಅವ್ರನ್ನೂ ಕೂಡ ಡಾರ್ಕ್ ವೆಬ್ನಲ್ಲಿ ಎತ್ಕೊಂಡು ಹೋಗಿರ್ತಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಇದಾದ ನಂತರ ಮಾರ್ಟಿನ್ ಕಾಣೆ ಆಗ್ತಾನೆ. ಅವನು ಇದುವರೆಗೂ ಎಲ್ಲಿದ್ದಾನೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ. ಸೊ ಟೀನೇಜ್ನಲ್ಲಿ ಆದಂಥ ಒಂದು ಘಟನೆ, ಅಂದರೆ ಮಾರ್ಟಿನ್ 17 ವರ್ಷ ಇದ್ದಾಗ ಆದಂಥ ಒಂದು ಘಟನೆ, ಇವಾಗಿನ ಟೀನೇಜ್ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಡಾರ್ಕ್ ವೆಬ್ ಇದೊಂದು ಕೂಲ್ ಅಂತ ಅಂದ್ಕೊಂಡು, ಇದೊಂದು ಕೂಲ್ ವರ್ಡ್ ಅಂತ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಈ ರೀತಿ ಆಘಾತಗಳು ಆಗುತ್ತೆ. ಅದಾದ ನಂತರ ಮಾರ್ಟಿನ್ ಇದುವರೆಗೂ ಎಲ್ಲೂ ಪತ್ತೆ ಆಗಿಲ್ಲ. ಮಾರ್ಟಿನ್ಗೆ ಏನಾದರೂ ಮಾಡಿದ್ರಾ ಅಥವಾ ಮಾರ್ಟಿನ್ ಕೂಡ ಡಾರ್ಕ್ ವೆಬ್ನಲ್ಲಿ
ಹೋಗಿ ಸತ್ತು ಹೋದ್ನ, ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಚಾರ, ಡಾರ್ಕ್ ವೆಬ್ನ ಡಾರ್ಕ್ ಸ್ಟೋರಿ. ಸೊ ಮತ್ತೆ ಸಿಗ್ತಾ ಇರೋಣ. ಜೈ ಶ್ರೀರಾಮ್.